ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ನಮ್ಮ ಹೊಸ ಬ್ಲಾಗಿಗೆ ಸ್ವಾಗತ. ಆಲ್ರೆಡಿ ಟೈಮ್ ಭಾಳ ಆಗೈತಿ, ಅದಕ್ಕೆ ಬಡ ನಾವು ಈಗ ಗುಡಿಗೆ ಹೋಗಿ ಗುಡಿಯಾಗ ಸಿಗ್ತೀನಂತ ಗುಡಿಗೆ ಬರೋಕ್ಕೆ ಮೊದಲು ಬಡ ಗುಡಿಗೆ ಹೋಗುತ್ತೆ. ये मुगल एम्पायर को निकाल दिया ना, हम फालतू में पड़े बे शाहजहां का हिस्ट्री सब कुछ बकवास है वो। ಇವಂದು ಇವತ್ತು ಲ್ಯಾಬ್ ಇಲ್ಲ, ಅದಕ್ಕೆ ನಮ್ಮ ಲ್ಯಾಬ್ ಬಂದು ತಲೆಡಾತ ನೀವು. ಶುಕ್ರವಾರ ಊರಿಗೆ ಹೋಗಿ ಶುಕ್ರವಾರ ಶನಿವಾರ ಭಾನುವಾರ 3 ದಿವಸ ಸುಟ್ಟಿ ಐತಿ. ಇವ ಮನೆಗೆ ಬೇಸರ ಆಗ್ಯಾನ, ಅದಕ್ಕೆ ಹೋಗಂಗಿಲ್ಲ. ಸರಿ ಅಂದಿ ಅಷ್ಟು ಮುದ್ದದೀನಿ ನೀನು ನೋಡಿದ್ರೆ ಹಂಗ ಇಕ್ಕಿಸ್ಬೇಕು ಅನ್ಸುತ್ತ. ಯಾರು ಮಾಡತ್ತಾರ ಅದು ತಿಕ್ಕೊಳಕ್ ಬಿಡ. ನೀನು ಅದು ಮಕ ಮುಟ್ಕೊಳಕ್ ಬಿಡ್ತೀವ, ಮಗಕ್ಕೆ ತಂತಿ ಜಾಲಿ ಹಾಕಿಸ್ಲಿ ಮುಟ್ಟ ಮಾಡಕ್ ಏನಿಲ್ಲ ಅಂದ ಇಂತ ಹರ್ಕೊಂಡ್ ಕುಂತಾರ. ಹೋಗ್ಬೇಡಿ, ಅದೇ ಕೆಲ್ಸಕ್ಕೆ NDT ಬಿಟ್ಟು ನಾ ಹೇಳ್ತೀನಿ. ಅದೆಲ್ಲ ಪಂಚ ಭಾಳ ಚಲೋ ಕೆಲಸ ಅದಲ್ಲ. ಅದು ವಿಡಿಯೋ ಮಾಡಿಬಿಡ್ತೀಯಲ್ಲ, ವಿಡಿಯೋ ಎಲ್ಲ ಪರ್ಮಿಷನ್. ನಿನಗೆ ಯಾಕೆ ಪರ್ಮಿಷನ್ ಬೇಕು? ನಿನ್ನ ನನ್ನ ವಿಡಿಯೋ ತಂಬ್ರೇನು ಹಾಕಿದ್ದು 103 ಬೆಳೀತದೆ. 103 ಅಲ್ಲ 133 ಹೋಗೈತಿ. ಈಗ ಹಳೆ ಮೆಮೊರೀಸ್ ನೋಡಿ ನಗಾತಾನೆ, ಹಳೆ ಫೋಟೋ ತೋರ್ಸಾತಾನೆ. ಈಗ ಲ್ಯಾಬ್ ಎಲ್ಲ ಖಾಲಿ ಐತ್ಲ ನಿಮ್ಗೆ? ಆಮೇಲೆ ಅಂದ್ರೆ ಓದೋದು ಬರೋದಿಲ್ಲ ನಿಮ್ಗೆ? ಅಲ್ಲೇ ಕಾಂಪೋನೆಂಟ್ಸ್ ತೊಗೊಂಡು ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಅನ್ನೋ ಆಸಕ್ತಿ ಇಲ್ಲ ನಿಮ್ಗೆ? ಕೈಕಾಲು ಸಣ್ಣ ಒಟ್ಟಿಡು ತಲೆ ಒಂದು ಆನಿ ಕೈಕಾಲ. ಫಸ್ಟ್ ಎಲ್ಲ ಮೊಡ್ಕದಾಗ ಐತೆ ನಿಗದು ಅಲ್ಲೇ ಮೊಡ್ಕಾಕ್ ಹೋಗೈತೆ. ಎಲ್ಲಿ ನಾವು ಸೈಕಲ್ ಇನ್ನೂ ತೆಗೆದಿಟ್ಟೆ ನಾವು. ಹಂಗ ದೊಡ್ಡ ಇದಾಗ್ಬಿಟ್ಟಿದ್ದೆ. 8ನೇ ತಕ್ಕ ಹೈಟ್ ಇದ್ದಪ್ಪ. ಯಾರು 8ನೇ ತಕ್ಕ ಗಾಡಿ ಬಂದಿದ್ದೇನೋ, ಬಿಸಿ ಬಂದಿದ್ದೇನೋ, ಮತ್ತೆ ಯಾಕೆ ಅವು 8ನೇ ತಕ್ಕ ಹೆಂಗಿರ್ಬೇಕು ಹಂಗಿರ್ತಾರ. ನೀವು ತೋರಿಸ್ಲಿ ಫೋಟೋ? ಒಂದು ಫೋಟೋದಲ್ಲಿ ಫೋಟೋ ಇಲ್ಲ ತೋರಿಸ್ಲಿ ನೀ ಹಳೆ ಕುಂದ 9ಕ್ಕೆ ಇರ್ಬೋದು. ನಾ ಇದೆ ರಾಕಿ ಬೈಕ್ ನೀ ಗೋಡೆ ಹೆಂಗೈತೆ ರಾಕಿ ಬೈಕ್? ಹೈಟ್ ಇರ್ಬೇಕಿತ್ತು. ಅವ್ನು ಬಿಡಪ್ಪ, ಬಾಡಿ ಹೆಂಗೈತೆ ನಮ್ಮ ರಾಕಿ ಬೈಕ್? ಹೈಟ್ ಬಿಡ. ನಮ್ಮ ಬೌನ್ಸರ್ ಹೆಚ್ಚು ಕಮ್ಮಿ ಆತ, ನಾವು ಹಂಗ ಕರೆಸ್ತೀವಿ. ಅವ್ನು ನೋಡು ಹೊಡೆದ್ ಬಿಡ್ತಾನೆ ರಾಕಿ ಬೈ. ಇನ್ನೊಂದ್ಸಲ ಹೇಳಿ. ಅಮಾಯಕ ಹುಡುಗಿ ಹೊಡಿಬಾರ್ದೆ ನೀ. ಅಮಾಯಕನೇ ನೀ. ನಿಮ್ಮ ಹೆಸರಿಲ್ಲ ನಿಂಗೆ? ನಿಮ್ಮಪ್ಪನ ಅಲ್ಲೇ, ನಿಮ್ಮಪ್ಪನ ಪಪ್ಪನ ಗಂಡು ನನ್ನ ಮಗನೇ ತಿಕ್ಕ ಕೈದು ಬಿಡ್ತೀನಿ. ನನ್ನ ಊರು ಕಡಿತೆ ಬಿಸಿಲ ಕೊಡ್ತೀನಿ. ಬಿಸಿಲೆ
ಮತ್ತೆ ಯಾಕೆ ಹಿಂದೆ ಮುಂದಕ್ಕೆ ತಪ್ಪಿ ಮತ್ತೆ ನೀವು ಮುಂದಕ್ಕೆ ತಪ್ಪಿಲ್ಲ ಹಿಂದಕ್ಕೆ ತಪ್ಪಿದ್ದಿಲ್ಲ ಅದು ಉಗುರು ಇನ್ನ ಗಟ್ಟಿ ಇಲ್ವ ನಂದು ಉಗುರು ಕಟ್ ಮಾಡತ್ತಾರ ಇವ್ರು ಇವ್ಲೆ ನೀಲ್ ಕಟ್ರ್ ತೊಗೊಂಡು ನಂದಿಗೆ ಕಟ್ ಮಾಡಿ ರಗತ್ ಬರೋ ಕಟ್ ಮಾಡೋ ರಗತ್ತನ ಹೇಳ್ಬೇಕು ನೋಡಿ ಅಲ್ಲಿ ಕಾಲೇಜ್ ಬರೋಬ್ಬರಿ ಭಾಳ ನೋವು ಮಾಡ್ಕೊಂಡ ನೋವ್ನ ದಂಡಿಗೆ ಹಿಡ್ದಿಲ್ಲ ಪೂರ ಅದು ಸ್ಕಿನ್ ಹಿಡಿದು ಸುಳ್ಳು ಬಂದಿದೆ ಅವ್ನು ನೋಡಿ ಅದಕ್ಕೆ ಕಟ್ ಮಾಡ್ಕೊಂಡು ನೀನು ಉಗುರು ತೋರಿಸಿ ಇಲ್ಲ ಅದ ಕಟ್ಟೆ ಮಾಡ್ಕೊಳಂಗಿಲ್ಲ ಸ್ವಲ್ಪ ಕಡಿ ನಾವು ಕಟ್ ಮಾಡ್ಕೊಳಕ್ಕೆ ಬರೋಂಗಿಲ್ಲ ಈಗ ಜಸ್ಟ್ ಕಾಲೇಜ್ ಮುಗಿಸ್ಕೊಂಬಂದೆ ಯಪ್ಪ ಬಿಸಿಲು ಹೇಳೋಕ್ಕೊಲ್ಲ ನಿಮಗೆ ಭಾಳ ಕೆಟ್ಟ ಅಂದ್ರೆ ಭಾಳ ಕೆಟ್ಟ ಬಿಸಿಲು ಅಂದ್ರೆ ಒಂದು ನಾವು ಹಿಂಗೆ ರೋಡ್ ಬಾಜು ಕುಂದಿರ್ತೀವಿ ಸುಮ್ಮನೆ ಈ ಕಡೆಗೆ ಈ ಗಿಡ ಹೋದವು ಹಿಂಗೆ ಗಿಡದ ಬಡ್ಡೆ ಕುಂದಿರ್ತೀವಿ ಅಷ್ಟು ಬಿಸಿಲು ಆಗ್ತಲ್ಲ ಅಷ್ಟೇ ಈ ಪಟ್ನ ರೂಮಿಗೆ ಹೋಗಿ ಫಸ್ಟ್ ಹೋಗಿ ಜಳಕ ಮಾಡೋಕೆ ನೀರಿದ್ದು ಇವತ್ತು ಕಾಲೇಜಿನ ಮನಸ್ಸಿಗೂ ಒಟ್ಟು ಬ್ಲಾಗ ಮಾಡಿಲ್ಲ ಯಾಕಂದ್ರೆ ಇವತ್ತು ರೀಸನ್ ಸ್ವಲ್ಪ ಕಾಲೇಜಿಗೆ ಹೋದ್ಕೂಡ ನಾವು ಮೂಡ್ ಆಫ್ ಆಗಿಬಿಡುತ್ತೆ ಮೂಡ್ ಆಫ್ ಮಾಡಿದ್ದು ಸ್ಟಾಫ್ ಅವರು ಯಾಕಂದ್ರೆ ಲಾಸ್ಟ್ ಸ್ಯಾಟರ್ಡೇ ಪ್ರೊಜೆಕ್ಟ್ ವರ್ಕ್ ಮಾಡಿದ್ನಲ್ಲ ಅದರದ್ದು ರಿಸಲ್ಟ್ ಹಾಕಿಲ್ಲ ಮತ್ತು ನಾನು ಅಬ್ಸೆಂಟ್ ಅದನ್ನ ತೋರಿಸೋದು ಭಾಳ ದುಃಖ ಆಗತ್ತೆ ಯಾಕಂದ್ರೆ ಅಷ್ಟು 3-4 ದಿವಸದಿಂದ ನೈಟ್ ಫುಲ್ ಎಫರ್ಟ್ಸ್ ಹಾಕಿ ಮತ್ತು ಅಲ್ಲೋಗಿ ಚಲೋ ಮೈಂಡ್ಸೆಟ್ ಇಟ್ಕೊಂಡು ಹೋಗಿದ್ದೀವಿ ನಾವು ಅವತ್ತು ಆ್ಯಕ್ಚುಲಿ ಭಾಳ ಚಲೋ ಮೈಂಡ್ಸೆಟ್ ಇಟ್ಕೊಂಡು ಅವತ್ತು ಭಾಳ ಚಲೋ ಮೈಂಡ್ಸೆಟ್ ಇತ್ತು ಮತ್ತು ಒಂದು ವಾರದಿಂದ ಅಡ್ಡಾಡಿ ನಾವು ಪ್ರೊಜೆಕ್ಟ್ ಸಂಬಂಧ ಕಂಟಿನ್ಯೂ ಇಲ್ಲಿಂದ ರೂಮಿಂದ ಹಿಡಿದು ಜುಬ್ಲಿ ಸರ್ಕಲ್ ಮತ್ತು ಮಾರ್ಕೆಟ್ನಾಗ ಅಡ್ಡಾಡಿನ ಅಲ್ಲೆಲ್ಲ ಅಡ್ಡಾಡಿ ಮಾಡಿ ಲಾಸ್ಟಿಗೆಲ್ಲ ಪ್ರೆಸೆಂಟೇಷನ್ ಕೊಟ್ಟಾಗಿದ್ಮ್ಯಾಗ ನಂದು ಅಬ್ಸೆಂಟ್ ಅಂತ ತೋರಿಸ್ಯಾರ ಮತ್ತು ನನ್ನ ಮಾರ್ಕ್ಸ್ ಬೇರೆ ಯಾರಿಗೋ ಹಾಕಿರ್ಬೇಕು ಅವರು ಮತ್ತು ನಂದು ಪ್ರೊಜೆಕ್ಟ್ ಅಬ್ಸೆಂಟ್ ಐತೆ ಅಂತ ತೋರಿಸ್ಯಾರ ನಾ ಈಗ ಸ್ಟಾಫಿಗೂ ಬ್ಲೇಮ್ ಮಾಡೋಕೆ ಬರೋಂಗಿಲ್ಲ ಯಾಕಂದ್ರೆ ನಂಗೆ ಗೊತ್ತೈತಿ ಸೀದಾ ನಾ ಏನೋ ಬ್ಲೇಮ್ ಮಾಡಿದ ನಂಗೆ ಪ್ಲೇಸ್ಮೆಂಟ್ನಾಗ ಕೈ ಹಾಕ್ತಾರೆ ಅಂತೇಳಿ ಅಷ್ಟು ನೈಟೆಲ್ಲ ಎಫರ್ಟ್ಸ್ ಹಾಕಿ ಮಾಡಿದ್ದೆಲ್ಲ ಎಫರ್ಟ್ಸ್ ಹಾಕಿ ಮಾಡಿದ್ದೀಗೆಲ್ಲ ಹಾಳಾಗೋತು ಈಗ ಹೋದ್ಕೊಳ್ಳೋ ಅಟೆಂಡೆನ್ಸ್ ಕೊಟ್ಕೊಳ್ಳೋಗೆ ಸಪ್ರೇಟ್ ಮಾಡಿದ್ರು ಅಂದರೆ ಅವತ್ತು ಸ್ವಲ್ಪ ಜನ ಅಬ್ಸೆಂಟ್ ಇದ್ರೆ ಅಬ್ಸೆಂಟ್ ಲಿಸ್ಟ್ನ ನನ್ನ ಹೆಸರು ಬಂತು ನಾ ಫುಲ್ ಶಾಕ್ ಆದೆ ಇವ್ರ್ಯಾಕೆ ನನ್ನ ಹೆಸರು ಇಲ್ಲಿ ಕೊಟ್ಟಾರ ಅಂತೇಳಿ ಮತ್ತು ನಾ ಹೋಗಿ ಮ್ಯಾಮಿಗೆ ಕೇಳಿದೆ ನಾ ಬಂದಿದ್ನಲ್ರಿ ಅಂತ ಹೇಳಿದ್ರೆ ಮತ್ತು ಇಲ್ಲಿ ಅಬ್ಸೆಂಟ್ ಐತಂತಲ್ಲ ಅಂತ ಅವರು ನನಗೆ ಹೊಳ್ಳಿ ಇದು ಅರ್ಗು ಮಾಡಿದ್ರು ಮತ್ತು ನನ್ನ ಕಡೆ ಫೋಟೋ ಇದ್ವು ನಾ ವಿಡಿಯೋದಾಗ ಎಲ್ಲೇ ತೋರಿಸಿಲ್ಲ ಈಗ ನಾನು ಹಾಕ್ತೀನಿ ಫೋಟೋ ನೋಡ್ರಿ ಇದೇ ನಮ್ಮ ಪ್ರೆಸೆಂಟೇಷನ್ ಈಗ ಮಾಡ್ಬೇಕಾದ್ರೆ ಅಲ್ಲಿ ಅಣ್ಣ ಒಬ್ಬ ಸೀನಿಯರ್ ಅಣ್ಣ ಫೋಟೋ ತೆಗ್ದಿದ್ದೀವಿ ಅದ ಫೋಟೋನ ಹೋಗಿ ನಮ್ಮ ಮಿಸ್ಸಿಗೆ ತೋರಿಸಿದೆ ಇಲ್ಲೇ ಐತೆ ನೋಡ್ರಿ ಫೋಟೋ ಮತ್ತು ನಾ ಪ್ರೆಸೆಂಟೇಷನ್ ಮಾಡೀನಿ ಮತ್ತು ನಂದು ಇಲ್ಲಿ ಯಾಕೆ ಅಬ್ಸೆಂಟ್ ಐತಲ್ಲ ಇಲ್ಲ ಸಾರಿ ಏನಾದ್ರು ಮಿಸ್ಟೇಕ್ ಆಗೈತೆ ಅಂತ ಹೇಳಿ ಶ್ರಮಿಸಿದ್ರೆ ಮತ್ತೊಳ್ಳೆ ನಂದು ಸ್ಕೋರ್ ಚೆಕ್ ಮಾಡಿದ್ದೆ ನನ್ನ ಮಾರ್ಕ್ಸ್ ಹಾಕಿಲ್ಲ ಮತ್ತೊಳ್ಳೆ ನಾನು ಕೇಳಿದೆ ಮತ್ತು ನಮ್ಮ ಪ್ರೆಸೆಂಟೇಷನ್ ಮಾರ್ಕ್ಸ್ ಏನಾತ್ರಿ ಅಂತೇಳಿ ಹಾಕ್ತೀನಿ ತಡಿ ಅಂತೇಳಿ 2 1 ಮತ್ತು 1 ನನಗೆ ಅನ್ಸುತ್ತದ ಟೋಟಲ್ 20 ಮಾರ್ಕ್ಸಿಂದ ಇತ್ತು ಅನ್ಕೊತೀನಿ ಪ್ರೆಸೆಂಟೇಷನಿಗೆ 20 ಮಾರ್ಕ್ಸಿಗೆ ಅಷ್ಟು ಕೊಟ್ಟರೆ ಮತ್ತೊಳ್ಳೆ ನಾ ಏನು ಕೇಳಿದೆ ಮ್ಯಾಮ ಮತ್ತು ನಾವು ಪ್ರೆಸೆಂಟೇಷನ್ ಎಲ್ಲ ಅಷ್ಟು ಚಲೋ ಮಾಡಿರ್ಬೇಕು ಹಿಂಗೆ ನಾವು ಚಲೋ ಮಾಡಿರ್ಬೇಕು ಮತ್ತು ನಂಗೇನು ಇಷ್ಟ ಏನ್ರಿ ಅಂದೆ ಮತ್ತು 0.5 ಹಾಕಿದ್ರು 1 ಲಾಸ್ಟಿಗೆ ಏನು 1 ಇತ್ತಲ್ಲ ಅಲ್ಲಿ 0.5 ಹಾಕಿದ್ರೆ ಇಲ್ಲ ನಾ ಹಾಕ್ತೀನಿ ತಗೋ ಹೋಗು ಅಂಥೇಳಿ ಇಷ್ಟು ಕಳಿಸಿದ್ರು ಒಂದು ವಾರ ಕಂಟಿನ್ಯೂ ಎಫರ್ಟ್ಸ್ ಹಾಕಿನಿ ಅದರಿಂದ ಕಂಟಿನ್ಯೂ ಅದ್ರ ಪ್ರಾಜೆಕ್ಟ್ ಜೊತೆ ಕುಂತೀನಿ ರೊಕ್ಕ ಹಾಕೀನಿ ಮತ್ತು ಹೆಚ್ಚಿಂದ ಹೆಚ್ಚು ನಾನು ಟೈಮ್ ಕೊಟ್ಟೀನಿ ಅದಕ್ಕೆ ಒಬ್ಲೇನು ಮಾಡೋಕೆ ಬರೋಂಗಿಲ್ಲ ನೀವು ನನ್ನ ಮಾರ್ಕ್ಸ್ ಅದಕ್ಕೆ ಹಾಕಲಿಲ್ಲ ಅಂತೇಳಿ ಆ ಪ್ರಾಜೆಕ್ಟಿಗೆ ನಾನು ಅಂದ್ಕೊಂಡಿದ್ದು ಪ್ರಾಜೆಕ್ಟ್ ಅಂತೂ ಕೊಟ್ಟಿದ್ದಿಲ್ಲ ಮತ್ತು ಬೇರೆ ಪ್ರಾಜೆಕ್ಟ್ ಆಯ್ತು ಲಾಸ್ಟ್ ಮತ್ತು ನೈಟಿಗೆ ಎಂಡಿಗೆ ಪ್ರಾಜೆಕ್ಟ್ ಕೈ ಕೊಟ್ಟ ಮ್ಯಾಗ ಮತ್ತು ಬೇರೆ ಪ್ರಾಜೆಕ್ಟ್ ಮಾಡ್ಬೇಕಾಯ್ತು ಎಂತಿಂಥ ಚಲೋ ಎಫರ್ಟ್ಸ್ ಹಾಕಿ ಎಂತಿಂಥ ಚಲೋ ಎಕ್ಸ್ಪ್ಲನೇಷನ್ ಮಾಡಿ ಮತ್ತು ಎಂಥ ಚಲೋ ಮೈಂಡ್ಸೆಟ್ ಇಟ್ಕೊಂಡು ಹೋಗಿದ್ದೆ ನಾವು ಕಾಲೇಜಿಗೆ ಅವತ್ತು ಎಕ್ಸ್ಪ್ಲೇನ್ ಮಾಡಬೇಕು ಎಷ್ಟೊತ್ತಿದ್ರು ಅಂತೇಳಿ ಈಗ ಮ್ಯಾಚ್ ನೋಡಾತಿದ್ದೆ ಇದು ಬ್ಯಾಸ್ರ ಹತ್ತಿ ಒಟ್ಟು IPL ನೋಡಾತಿದ್ದಿಲ್ಲ ನಾ ಈ ಸೀಸನ್ ಒಟ್ಟು ಜಾಸ್ತಿ IPL ನೋಡೇ ಇಲ್ಲ ಈಗ ನೋಡೋಕೆ ಸ್ಟಾರ್ಟ್ ಮಾಡ್ತೀನಿ RCBದವ್ರು ಏನು ಕಮ್ ಬ್ಯಾಕ್ ಮಾಡ್ಯಾರ 1 ಓವರ್ದಾಗ 2 ಓವರ್ದಾಗ 5 ವಿಕೆಟ್ ಮ್ಯಾಚ್ ಇವಾಗ ಇವತ್ತು 49 ರೆಕಾರ್ಡ್ ಮುರಿಬೇಕು ಅಷ್ಟೇ ನೋಡು ಶೇಂಗಾ ಮತ್ತು ರೆಕಾರ್ಡ್ ಮಿಸ್ ಆಯ್ತು ಅವ್ರು 50 ಹೊಡೆದ್ರೆ 50 ಮ್ಯಾಗ ಅದೇ ಈಗ ಹೊಂಟೇವು ನಾವು ಊಟ ತರೋಕೆ ಮೊದಲು ಇದು ಓಟು ಆಫ್ ಮಾಡಿ ಡಿಸ್ಕನೆಕ್ಟ್ ಮಾಡ್ಬೇಕು ಈ ಥರ ಸರ್ಕ್ಯೂಟ್ ಡಿಸ್ಕನೆಕ್ಟ್ ಮಾಡೋದ್ರಿಂದ ಎಲೆಕ್ಟ್ರಿಕಲ್ ಸೇಫ್ಟಿ ರೂಲ್ಸ್ ಫಾಲೋ ಮಾಡ್ತೀವಿ ನಾವು ಮತ್ತು ನಾಯಿ ಬೆನ್ನದ ನಮಗದೆ ಈ ಕಡೆ ಬಂದ್ರೆ ಬನ್ನಿ
ನಮ್ಮ ರಾಕಿ ಅಣ್ಣ ಇಲ್ಲೇ ನಮ್ಮ ವಿಡಿಯೋ ನೋಡಾಕತ್ತಾನ. ಅವಂಗೆ ಈಗ ರೀಸೆಂಟಾಗಿ ಹೇಳಿನ ಚಾನಲಿಂದ. ನಂಗೆ ಇನ್ನೂ ಮಟ್ಟ ಅವ್ನು ಹೇಳಿದ್ದಿಲ್ಲ ಅಣ್ಣ ನನ್ನ ಚಾನಲ್ ಐತೆ ಅಂತೇಳಿ. ಈಗ ಕುತ್ಕೊಂಡು ಅಷ್ಟು ವಿಡಿಯೋ ನೋಡಾಕತ್ತಾನ. ಹಾಯ್ ಫ್ರೆಂಡ್ಸ್, ಊಟ ಮಾಡಿವಿ. RCB ಮ್ಯಾಚ್ ಗೆದ್ದು ಜೈ. ಇನ್ನೊಂದು RCB ಗೆತ್ತೆ. ಜೈ RCB. ಜೈ RCB. ವಿರಾಟ್ ಕೊಹ್ಲಿ 9,000 ರನ್ ಅದ IPL ಒಳಗೆ. ಜೈ ವಿರಾಟ್ ಕೊಹ್ಲಿ. ಜೈ ವಿರಾಟ್ ಕೊಹ್ಲಿ. ಜೈ RCB. ಜೈ RCB. ಜೈ ಬೆಂಗಳೂರು. ಜೈ RCB. ಜೈ ವಿರಾಟ್ ಕೊಹ್ಲಿ. ಫುಲ್ ಮಸ್ತ್ ಆಗೈತಿ ಇವತ್ತು. ನಾ ಇವತ್ತು 49 ರೆಕಾರ್ಡ್ ಮುರಿದು ತಕ್ಕೊಂಡೆ. ಮುರಿಲೇನು ಮತ್ತೆ ಒಳ್ಳೆ ನೋಡೋರು. ಮತ್ತೆ ನೆಕ್ಸ್ಟ್ ಇನ್ನ ಮ್ಯಾಚ್ ಅದಾವ, ಅವಾಗಾರ ಮುರಿತಾರೆ ಏನಂತೇಳಿ. RCB ಬರೋ ಮುರಿಬೇಕು ಆ ರೆಕಾರ್ಡ್ ಅಂದ್ರೆ ಮಜಾ ಬರುತ್ತೆ. ಹೌದು, ಎಸ್. 49 ರೆಕಾರ್ಡ್ ನಾವು RCB ತಿರ್ಗಾ ಮುರಿತೀವಿ ಅದನ್ನ. ಇವತ್ತಿನ ಬ್ಲಾಗ್ ಇಷ್ಟ. ಮತ್ತು ನಾಳೆ ಬ್ಲಾಗ್ನ ಸಿಗ್ತೀನಿ. ಅಲ್ಲ ನಮಸ್ಕಾರ.